ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲಕ್ಷ್ಮಿ ಅವರೇ, ಇದು ಬುಕ್ ಇಲ್ಲಿ ಇಲ್ಲ. ಈ ಬುಕ್ಕು ಇಲ್ಲಿ ಕಾಣಿಸ್ತಾ ಇಲ್ಲ. ಹೌದಾ? ಸೌಮ್ಯ, ನಾವು ಕರೆಕ್ಟ್ ಆಗಿ ನಮ್ ಡಿಪಾರ್ಟ್ಮೆಂಟ್ ಸೆಕ್ಷನ್ಗೆ ಬಂದು ಹುಡುಕ್ತಿದ್ದಾನೆ. ಹೌದು ಮಾರೆ, ಇದು ನಮ್ದೇ ಡಿಪಾರ್ಟ್ಮೆಂಟ್ ಇದ್ದು. ಆದ್ರೆ ನಮ್ದು ಸೆಮಿಸ್ಟರ್ದು ಬುಕ್ ಮಾತ್ರ ಯಾವುದು ಕಾಣ್ತಿಲ್ಲ. ಈಗ ಎಂತ ಮಾಡುದು? ಬಾ ಅಲ್ಲಿ ಒಂದ್ಸಲ ಹುಡುಕೋಣ. ಹಾ ಆಯ್ತು. ಈಗ ಎಂತ ಮಾಡುದು? ಸಿಗ್ತಾನೆ ಇಲ್ಲ ಅಲ್ವಾ? ಬಾ ಹೋಗಿ ಲೈಬ್ರರಿಯನ್ನ ಹತ್ರನೇ ಹೋಗಿ ಕೇಳೋಣ. ಆಯ್ತಾಯ್ತು, ಬನ್ನಿ. ಸರ್, ಲೆಕ್ಚರರ್ ಹೇಳಿದ್ರು ಲೈಬ್ರರಿಲಿ ಬುಕ್ಸ್ ಇರುತ್ತೆ ಅಂತ. ಲಿಸ್ಟ್ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಇಲ್ಲಿ ಯಾವ ಬುಕ್ಸ್ ಇಲ್ವಲ್ಲ ಸರ್. ಇದು ಲೈಬ್ರರಿ ಕಣಪ್ಪ, ಅಂಗಡಿ ಅಲ್ಲ. ಇರೋದೇ ಮಿನಿಮಮ್ ಕಾಪೀಸು. ಫಸ್ಟ್ ಯಾರು ಬರ್ತಾರೋ ಅವ್ರು ತಗೊಂಡೋಗಿರ್ತಾರೆ. ಸರ್, ಏನು ಹೇಳ್ತಿದ್ದೀರಾ? ಕ್ಲಾಸ್ ರೂಮಲ್ಲಿ ಬುಕ್ಸ್ ಇಲ್ಲ ಅಂತ ಕೈ ಎತ್ತಿದೆ 4-5 ಜನ. ಲೈಬ್ರರಿ ಅಂದಮೇಲೆ ಮಿನಿಮಮ್ ಒಂದು 10 ಕಾಪಿನಾದ್ರೂ ಇರಬೇಕಲ್ವ ಸರ್? ನೀನೊಂದು ಕೆಲಸ ಮಾಡಪ್ಪ, ಸೀದಾ ಮ್ಯಾನೇಜ್ಮೆಂಟ್ ಹತ್ರ ಹೋಗಿ ಮಾತಾಡು. ನಾನು ಬುಕ್ಸ್ನ ರಿಜಿಸ್ಟರ್ ಮಾಡ್ಕೊಳ್ಳೋದಷ್ಟೇ ನನ್ನ ಕೆಲಸ. ಇಲ್ಲೇನು ಸ್ಟಾಕ್ ಇದೆಯಾ ಇಲ್ವಾ ಅನ್ನೋದು ಮ್ಯಾನೇಜ್ಮೆಂಟಿನ ತಲೆನೋವು. ಅದಕ್ಕೆ ನೀನು ಸೀದಾ ಹೋಗಿ ಅವ್ರನ್ನೇ ವಿಚಾರಿಸು. ನನ್ನ ತಲೆ ತಿನ್ಬೇಡ ರಾಜ. ಹೇಳಮ್ಮ, ಏನು ಬೇಕು? ಏನಿಲ್ಲ ಬಿಡಿ ಸರ್, ನಮ್ದು ಅದೇ ಕತೆನೆ. ಇಲ್ಲಿ ನೋಡಪ್ಪ, ಇನ್ನಿಬ್ಬರು ಸಿಕ್ಕರು ನಿನ್ನ ಜೊತೆಗೆ. ನೀವು 3 ಜನ ಹೋಗಿ ಅಲ್ಲಿ ಕೇಳಿ. ಹಾಯ್, ನನ್ನ ಹೆಸರು ಲಕ್ಷ್ಮಿ. ನನ್ನ ಹೆಸರು ರಘು ಅಂತ. ನನ್ನ ಹೆಸರು ಸೌಮ್ಯ. ನೋಡಿ ಹೇಗೆ ಮಾತಾಡ್ತಿದ್ದಾರೆ ಅಂತ. ನಾನು ಜಸ್ಟ್ ಈಗ ತಾನೇ ಕ್ಲಾಸ್ ರೂಮಿಂದ ನೋಟ್ ಮಾಡಿಕೊಂಡು ಲೈಬ್ರರಿಗೆ ಬಂದಿದ್ದೀನಿ. ಆಗಲೇ ಬುಕ್ಸ್ ಇಲ್ಲ ಅಂತಾರೆ. ಇವ್ರು ಏನಾದರೂ ಈ ಸ್ಟಡಿ ಮೆಟೀರಿಯಲ್ಸ್ ಇಲ್ಲದೆ ಲೈಬ್ರರಿ ನಡೆಸ್ತಿದ್ದಾರಾ? ಹೋಗ್ಲಿ ಬಿಡಿ, ಹಂಗ್ಯಾಕೆ ಅನ್ಕೋತೀರಾ? ಮೋಸ್ಟ್ಲಿ ನಮಗಿಂತ ಮುಂಚೆ ಬೇರೆ ಯಾರೋ ಬಂದು ಬುಕ್ಸ್ ತೊಗೊಂಡು ಹೋಗಿರ್ಬೋದು. ಓಕೆ, ಬಟ್ ಸ್ಟಡಿ ಮೆಟೀರಿಯಲ್ಸ್ ಇಲ್ಲದೆ ಹೇಗೆ ಓದ್ಕೊಳ್ಳೋದು? ಸೀನಿಯರ್ಸ್ ಹತ್ರ ಕೇಳೋಣವಾ? ಸಿಗಬಹುದು. ಹಾಂ, ಸೀನಿಯರ್ಸ್ ಹತ್ರ? ಅವ್ರ ಹತ್ರ ಹೋಗಿ ಅವಮಾನ ಮಾಡಿಸ್ಕೊಳ್ಳೋದಕ್ಕಿಂತ ಎಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ ಸಿಗುತ್ತೆ ಅಂತ ಹುಡ್ಕೋದು ವಾಸಿ. ಇದು ಹೀಗೆ ಚಂದ ಉಂಟು. ಹಾಂ, ಕೂಲ್ ಡೌನ್ ಆದೆ. ಅಡ್ಮಿಷನ್ ಫೇಲ್ ಆದ್ರು ಮತ್ತೆ ಅವಳು ಹೇಗೆ ಕಾಲೇಜಿಗೆ ಬಂದ್ಲು ಅನ್ನೋದೇ ವಿಚಿತ್ರ. ಇದರಲ್ಲ ನಮ್ಮ ತಾತ ಊರಲ್ಲಾಗಿದ್ದ ಅನಾಹುತ ಸಾಲ್ದು ಅಂತ ಇಲ್ಲಿಗೂ ಕರ್ಕೊಂಡು ಬಂದಿದ್ದಾರೆ. ಅನಾಹುತನ? ಮತ್ತೇನಾಯ್ತು ಅದೇ? ಏನಿಲ್ಲ, ಸುಮ್ಮನೆ ಹಾಗೆ ಮಾತಿಗೆ ಹೇಳಿದೆ ಅಷ್ಟೆ. ಶಮಿ, ನಡಿ ನಾವು ಹೊರಡೋಣ. ಏಯ್ ಶಮಿ, ಬೇಡ, ಸುಮ್ಮನೆ ಬಿಟ್ಬಿಡು. ನಿಂಗೆ ಸುಮ್ಮನಿರು ಅದೇ. ಏನೇ ಹಳ್ಳಿ ಹಕ್ಕಿ, ಅಡ್ಮಿಷನ್ ಸಿಕ್ತು ಅಂತ ಜೋರಾಗಿ ಹಾರಾಡ್ತಾ ಇದೀಯಾ? ತಾತ ಇವತ್ತು ನಿನ್ ಜೊತೆ ಬಂದು ನಿನ್ನ ಕಾಪಾಡಿರ್ಬೋದು, ಆದ್ರೆ ದಿನ ಇಲ್ಲಿರೋದು ನಾವು. ನೀನ್ ನಮ್ ಜೊತೆ ಇಲ್ಲಿರೋದು ತುಂಬಾ ಕಷ್ಟ ಆಗುತ್ತೆ ಬೇಬಿ. ನಾನು ಹೋಗ್ಬೇಕು, ದಾರಿ ಬಿಡು. ಹೋಗ್ಬೇಕಾ? ಧಾರಾಳವಾಗಿ ಹೋಗು. ಅಲ್ಲಲ್ಲ, ಓಡ್ ಹೋಗು. ಇಲ್ಲಿ ಓಡೋದಕ್ ಶುರು ಮಾಡಿದ್ರೆ ನಿಮ್ ಊರಿಗೆ ಹೋಗೋವರೆಗೂ ನಿಂತ್ಕೋಬಾರ್ದು. ಯಾಕಂದ್ರೆ ನೀನ್ ಇಲ್ಲಿರೋ ಅಷ್ಟು ದಿನ ಈ ಶಮಿತಾ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಶಮಿ, ಓದ್ಬೇಕು ಅನ್ನೋ ಆಸೆಗೆ ಇಲ್ಲಿ ತನಕ ಬಂದಿರೋಳು ನಾನು. ಅಪ್ಪಿ ತಪ್ಪಿನೂ ನನ್ ಗಡ್ಡ ಬರಬೇಡ. ಏಯ್, ಆವತ್ತೆ ನಿನಗೆ ವಾರ್ನ್ ಮಾಡಿದೀನಿ. ಮತ್ತೆ ಮತ್ತೆ ಕಿರಿಕ್ ಮಾಡಕ್ ಬಂದ್ಯೋ? ಏನೇ ಮಾಡ್ತೀಯಾ? ಇದೇನ್ ಸಿಲೆಬಸ್ ಅನ್ಕೊಂಡ್ಯಾ? ನಾನು ಏನ್ ಮಾಡ್ತೀನಿ ಅನ್ನೋದನ್ನ ಹೇಳಿ ಮಾಡೋದಕ್ಕೆ? ಈ ಲಕ್ಷ್ಮಿ ಓದೋದ್ರಲ್ಲಿ ಮಾತ್ರ ಶಿಸ್ತು. ಚಿದ್ದಿಗ್ ಬಿದ್ರೆ ಸುಸ್ತಾಗಿ ಹೋಗ್ತೀಯ. ಹುಷಾರ್. ಅಲ್ಲ, ಯಾವಾಗಲೂ ನೀನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯಲ್ಲ, ಏನು ನನ್ನ ಮೇಲಿರೋ ಭಯನಾ ಅಥವಾ ಪ್ರೀತಿನಾ? ಏನಾದರೂ ಇಟ್ಕೊಳಮ್ಮ, ನೀನು ಏನಾದರೂ ಮಾಡ್ಕೊ,
ನಾನು ಇಲ್ಲೇ ಇರ್ತೀನಿ, ಇದೇ ಕಾಲೇಜಲ್ಲೇ ಓದ್ತೀನಿ. ಲಕ್ಕಿ, ಯು ವಿಲ್ ಪೇ ಫಾರ್ ದಿಸ್. UPI ಆದರೆ ಪರವಾಗಿಲ್ವಾ? ನೋಡು, ನಿನಗೆ 2 ಆಪ್ಷನ್ಸ್ ಕೊಡ್ತೀನಿ. ಒಂದು, ನನ್ನ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ನೀನು ಓದೋದ್ರ ಬಗ್ಗೆ ಯೋಚನೆ ಮಾಡು. ಆವಾಗ ಟಾಪಲ್ಲಿ ಬರ್ತೀಯ. ಇನ್ನು 2ನೇದು, ನನ್ನನ್ನು ತುಳಿಯೋಕ್ಕೆ ಅದೆಷ್ಟು ಪ್ರಯತ್ನ ಪಡ್ತೀಯೋ ಪಡು, ನೀನಾ ಇವಾಗ ಸೋಲ್ತೀಯ. ಏನು ಹೇಳು? ನೀನಾ ಇವಾಗ ಸೋಲ್ತೀಯ. ಚಾಯ್ಸ್ ಇಸ್ ಯಾರ್ಸ್. ಆಯ್ಕೆ ನಿಂದು. ಬರಲಾ? ಲಕ್ಷ್ಮಿ, ತಾತ, ನೀವು ನನಗೋಸ್ಕರ ಇಲ್ಲೇ ಕಾಯ್ತಾ ಇದ್ರಾ? ಇಲ್ಲ ಕಣಮ್ಮ, ಕೆಲಸ ಎಲ್ಲ ಮುಗಿಸಿ ನಿನ್ನ ಕೆಲಸ ಆದ್ಮೇಲೆ ಕರ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಥ್ಯಾಂಕ್ಸ್ ತಾತ. ನೋಡು, ಈ ತಾತ ಮೊಮ್ಮಗಳ ಮಧ್ಯ ಥ್ಯಾಂಕ್ಸ್ ಅನ್ನೋ ಪದ ಬರಲೇಬಾರ್ದು. ಅದು ಅಲ್ಲದೆ ನೀನು ಮುಂದೆ ದೊಡ್ಡ ಬಿಸ್ನೆಸ್ ವುಮನ್ ಆಗೋಳು. ನಿನ್ನ ಬಾಯಲ್ಲಿ ಸಾರಿ ಥ್ಯಾಂಕ್ಸ್ ಅನ್ನೋ ಪದಗಳು ಸುಮ್ಮನೆ ಬರಲೇಬಾರ್ದು. ತಾತ, ನಾನೇನು ತಮಾಷೆ ಮಾಡ್ತಾ ಇಲ್ಲ ಕಣಮ್ಮ. ಏನಮ್ಮ ಪ್ರಸಾದ್, ಮುಂದೆ ನಮ್ಮ ಲಕ್ಷ್ಮಿ ದೊಡ್ಡ ಕಂಪನಿ ಕಟ್ಟಿ 1000 ಜನಕ್ಕೆ ಕೆಲಸ ಕೊಡ್ತಾಳೆ ಅಲ್ವಾ? ಪಕ್ಕಾರಿ, ಇಲ್ಲಂದವಾಗ ನಾಲ್ಗಿನ ಇಲ್ರಿ ಅಪ್ಪಾರ. ಮತ್ತೆ ಕಾಲೇಜ್ ಮೊದಲನೇ ದಿನ ಹೇಗಿತ್ತು? ಚೆನ್ನಾಗಿತ್ತು ತಾತ. ಯಾರಾದರೂ ಫ್ರೆಂಡ್ಸ್ ಆದ್ರ? ಹ್ಞೂ ತಾತ, ಸೌಮ್ಯ ಅಂತ ತುಂಬಾ ಒಳ್ಳೆ ಹುಡುಗಿ. ಮತ್ತೆ ನಮ್ಮ ಮಂಗಣ್ಣ ಏನಂದ? ಅದ್ರ ಅನ್ನ ನಿನಗೆ? ಮಂಗಣ್ಣ ಚೆನ್ನಾಗಿದೆ ಹೆಸರು. ಹಾಗೇನಿಲ್ಲ ತಾತ, ನನ್ನ ಪಾಡಿಗೆ ನಾನು ಬಂದ್ಬಿಟ್ಟೆ. ಯಾರಾದರೂ ಬಾಲ ಬಿಚ್ಚಿದ್ರೆ ನನಗೆ ಹೇಳು ಆಯ್ತಾ? ಹಾಗಂತ ದಿನ ನೀವು ಕಾಲೇಜ್ ಹತ್ರ ಬಂದು ನನಗೋಸ್ಕರ ಕಾಯೋದು ಬೇಡ, ನಾನೇ ಬರ್ತೀನಿ. ಈ ಕಾಲೇಜಿಗೆ ಸೇರ್ಬೇಕು ಅನ್ನೋದು ತುಂಬಾ ವರ್ಷದ ಕನಸು ತಾತ. ಆದ್ರೆ ಇವಾಗ ನನ್ಸಾಯ್ತು, ಕಾಲೇಜಿಗೆ ಸೇರ್ಕೊಂಡೆ. ಆದ್ರೂ ಕನಸೇನೋ ಅನಿಸ್ತೀನಿ. ಹಗಲಿಗನಸು ಯಾವತ್ತೂ ಒಳ್ಳೇದೇ ಮಗಳೇ. ಯಾಕೆಂದ್ರೆ ನಾವೆಲ್ಲೂ ಎಡು ಬೀಳದೆ ಇರುವಂಗೆ ಎಚ್ಚರಿಕೆ ಕೊಡುತ್ತೆ ಅದು. ಮತ್ತೆ ಇವತ್ತು ಪಾಠ ಏನಾದ್ರೂ ಆಯ್ತಾ ಅಥವಾ ಬರೀ ಪರಿಚಯ ಅಷ್ಟೇನಾ? ಇಲ್ಲ ತಾತ, ನಾನು ಹಂಗೆ ಅನ್ಕೊಂಡಿದ್ದೆ. ಆದ್ರೆ ಮೊದಲನೇ ದಿನನೇ ಇಷ್ಟು ಉದ್ದ ಪಾಠ ಮಾಡಿದ್ರು. ಕಣ್ಣು ಮುಚ್ಚಿ ತೆಗಿಯೋಷ್ರೊಳಗ್ ಮ್ಯಾಜಿಕ್ ಮಿಸ್ ಆದಂಗೆ ಪಾಠ ಮಿಸ್ ಆಗ್ಬಿಡತ್ತೆ. ತುಂಬಾ ಹುಷಾರಾಗಿರ್ಬೇಕು ಅನ್ನೋದನ್ನ ಕಲ್ತ್ಕೊಂಡೆ. ಲೆಕ್ಚರರ್ಸು ಹೇಳಿದ ಬುಕ್ನ ತಗೊಳಕ್ಕೆ ಅಂತ ಲೈಬ್ರರಿಗೆ ಹೋದ್ರೆ ಅಲ್ಲಿಂದ ಯಾರೋ ತಗೊಂಡು ಹೊಟ್ಟೋಗ್ಬಿಟ್ಟಿದ್ದಾರೆ. ತುಂಬಾ ಡಿಮ್ಯಾಂಡ್ ತಾತ. ಈಗ ಅವ್ರು ವಾಪಸ್ ಕೊಡೋ ತನಕ ಅಡ್ಜಸ್ಟ್ ಮಾಡ್ಕೋಬೇಕು. ಸರಿ, ಬಾ ಕೂತ್ಕೋ. ಪ್ರಸಾದ್ ಆತ್ರಿ ಅಪ್ಪಾರ.